ಎಲ್ರಿಗೂ ಕೂಡ ಗೊತ್ತಿರುವಂತಹ ವಿಚಾರ. ಕೆಲ ದಿನಗಳ ಹಿಂದಷ್ಟೇ ಕೇರಳದ ವಯನಾಡಿನಲ್ಲಾದಂತಹ ಸರಣಿ ಭೂಕುಸಿತ. ಇದರಲ್ಲಿ ಯಾರೆಲ್ಲ ಮನೆ ಕಳೆದುಕೊಂಡಿದ್ರೋ ಅವರಿಗೆ ಒಟ್ಟು 100 ಮನೆಗಳನ್ನ ನಾವು ಕಟ್ಕೊಡ್ತೀವಿ ಅಂತ ನಮ್ಮ ರಾಜ್ಯದ ಮುಖ್ಯಮಂತ್ರಿ ಸಿಎಂ ಸಿದ್ದರಾಮಯ್ಯನವರು ಭರವಸೆಯನ್ನ ಕೊಟ್ಟಿದ್ರು. ಸಿದ್ದರಾಮಯ್ಯನವರ ಭರವಸೆಗೆ ಕೇರಳದ ಮುಖ್ಯಮಂತ್ರಿ ಪಿಣರಾಯಿ ವಿಜಯನ್ ಅವರು ಕೂಡ ಸ್ವತಃ ಕರೆ ಮಾಡೋದರ ಮುಖಾಂತರ ಧನ್ಯವಾದವನ್ನ ಅರ್ಪಿಸಿದ್ರು. ಇದೆಲ್ಲವೂ ಸರಿ. ಕೇರಳದ ಸಂಕಷ್ಟಕ್ಕೆ ನಮ್ಮ ರಾಜ್ಯ ಸರ್ಕಾರ ಏನೋ ಮಿಡಿತು, ಆದರೆ ನಮ್ಮ ರಾಜ್ಯದಲ್ಲೇ ಆಗ್ತಾ ಇರುವಂತಹ ಸಮಸ್ಯೆ ಕಾಣಿಸ್ತಾ ಇಲ್ವಾ ಅನ್ನೋ ಪ್ರಶ್ನೆ ಈಗ. ನೆರೆ ರಾಜ್ಯಕ್ಕೆ ಮನೆ ಆಶ್ವಾಸನೆಯನ್ನ ಕೊಟ್ಟಂತಹ ಸರ್ಕಾರ ತನ್ನದೇ ಜನತೆಗೆ ಸೂರಿನ ನೆಲೆಯನ್ನ ಕಲ್ಪಿಸಿ ಕೊಡೋದಕ್ಕೆ ಯಾಕೆ ಹಿಂದೇಟ್ ಹಾಕ್ತಾ ಇದೆ? ಶಿರೂರು ಸಂತ್ರಸ್ತರನ್ನ ನಿರ್ಲಕ್ಷ್ಯ ಮಾಡ್ತಾ ಇದೆಯಾ ರಾಜ್ಯ ಸರ್ಕಾರ? ಹಾಗಾದ್ರೆ ಶಿರೂರು ಗುಡ್ಡ ಕುಸಿತ ಆದಂತಹ ಸಂದರ್ಭದಲ್ಲಿ ಅನೇಕರು ಮನೆ ಕಳೆದುಕೊಂಡು, ಕುಟುಂಬದ ಸದಸ್ಯರನ್ನ ಕಳೆದುಕೊಂಡು ಸಂತ್ರಸ್ತರಾಗಿದ್ದಾರೆ. ಅವರಿಗೆ ಪರಿಹಾರ ಕೊಡಬೇಕು. ಅವರಿಗೆ ಪರಿಹಾರ ನೀಡುವಲ್ಲಿ ಸರ್ಕಾರ ವಿಳಂಬ ಮಾಡ್ತಾ ಇದೆ. ಮೃತದೇಹವೂ ಇಲ್ಲ, ಮನೆಯೂ ಇಲ್ಲ, ಪರಿಹಾರನೂ ಇಲ್ಲ. ಶಿರೂರು ದುರಂತದಲ್ಲಿ ಮಡಿದವರ ಕುಟುಂಬಸ್ಥರ ಕಣ್ಣೀರಿದು. ಕೇರಳದ ವಯನಾಡಿನಲ್ಲಿ ಭೂಕುಸಿತ ಆದರೆ ಅಲ್ಲಿ ನೆರವು ಕೊಡೋದಕ್ಕೆ ಮುಂದಾಗ್ತೀರಿ, ಆದರೆ ನಮ್ಮದೇ ರಾಜ್ಯದಲ್ಲಿ ಉತ್ತರ ಕನ್ನಡದ ಅಂಕೋಲಾದ ಶಿರೂರಿನಲ್ಲಾದಂತಹ ಗುಡ್ಡ ಕುಸಿತ ಇದು ಸರ್ಕಾರಕ್ಕೆ ಕಾಣಿಸ್ತಾ ಇಲ್ವಾ? ಹಲವು ಜನ ಮನೆ ಕಳೆದುಕೊಂಡಿದ್ದಾರೆ, ಅವರ ಮನೆ ಸದಸ್ಯರನ್ನ ಕಳೆದುಕೊಂಡಿದ್ದಾರೆ. ಅವರ ಮೃತದೇಹ ಇಲ್ಲಿಯವರೆಗೂ ಕೂಡ ಸಿಕ್ಕಿಲ್ಲ, ಪರಿಹಾರ ಇಲ್ಲ, ಮನೆ ಇಲ್ಲ. ಯಾಕೆ ರಾಜ್ಯ ಸರ್ಕಾರಕ್ಕೆ ಇದು ಕಾಣಿಸ್ತಾ ಇಲ್ಲ? ಜಗನ್ನಾಥ್, ಲೋಕೇಶ್, ಅರ್ಜುನ್ ಸೇರಿ 11 ಮಂದಿ ಗುಡ್ಡ ಕುಸಿತದಲ್ಲಿ ಬಲಿಯಾಗಿದ್ದಾರೆ. ಅವ್ರಿಗೆ ಯಾರಿಗೂ ಕೂಡ, ಅವರ ಕುಟುಂಬಸ್ಥರಿಗೆ ಇನ್ನೂ ಮೃತದೇಹವೇ ಸಿಕ್ಕಿಲ್ಲ. ಮೃತದೇಹ ಸಿಗೋವರೆಗೂ ಕುಟುಂಬಸ್ಥರ ಕೈ ಸೇರಲ್ಲ 5 ಲಕ್ಷ ರೂಪಾಯಿ ಪರಿಹಾರದ ಹಣ. ಹಾಗಾದ್ರೆ ಏನು ಮಾಡಬೇಕು ಕುಟುಂಬಸ್ಥರು? ಈಗ ಆಕ್ರೋಶವನ್ನ ಹೊರ ಹಾಕ್ತಾ ಇದ್ದಾರೆ ಕುಟುಂಬಸ್ಥರು. ಆಚರಣೆ ಎಲ್ಲ ಚಲೋನೆ ಮಾಡಿಸ್ತಾ ಇದ್ದಾರೆ, ಜಾಸ್ತಿನೇ ಮಾಡ್ತಾ ಇದ್ದಾರೆ. ಆದರೆ ನಮಗೆ ಈಗ ಸ್ವಲ್ಪ ದಿನದಿಂದ ಉದ್ಯೋಗದ್ದೆಲ್ಲ ಹೇಳ್ತಾ ಇದ್ರು, ಉದ್ಯೋಗ ಕೊಡಿಸ್ತೀವಿ ಹಾಗೆ ಅಂತ. ಈಗ ಎ ಸಿ ಮೇಡಮು ಬಂದಿದ್ರು ನಮ್ಮ ಮನೆ ಹತ್ರ. ಬಂದು ನಮ್ಮ ಹತ್ರ ನಮ್ಮದು ಇದು ಬಯೋಡಾಟಾ ಎಲ್ಲ ತಗೊಂಡು ಹೋಗಿದ್ರು. ಕಳಿಸಿ ಅಲ್ಲಿ ಎ ಸಿ ಆಫೀಸ್ ಹತ್ರ ಬಂದು ಕೊಡಿ, ಆಮೇಲೆ ಹೇಳ್ತೀವಿ ನಿಮಗೆ ಜಾಬಿಂದು ಅಂತ ಹೇಳಿದರು. ನಮ್ಮ ಅಣ್ಣ ಅಲ್ಲಿ ಹೋಗಿ ಕೊಡ್ಲಿಕ್ಕೆ ಹೋದಾಗ ಎ ಸಿ ಮೇಡಮ್ ಹತ್ರನೇ ಮಾತಾಡಿದ್ರಂತೆ. ಆವಾಗ ಎ ಸಿ ಮೇಡಮ್ ಈಗ ಜಾಬ್ ಇಲ್ಲ, ಕಾಂಟ್ರಾಕ್ಟ್ ಬೇಸಿಸ್ ಮೇಲೆ ಈಗಿಲ್ಲ, ಇದ್ದರೆ ನಿಮ್ಗೆ ಹೇಳಿ ಕಳಿಸ್ತೀವಿ ಅಂತ ಹೇಳಿದ್ರಂತೆ. ಮೊದಲು ನಮ್ಮ ಮನೆ ಹತ್ರ ಬಂದಾಗ ಅಲ್ಲಿ ಕಾಂಟ್ರಾಕ್ಟ್ ಬೇಸಿಸ್ ಮೇಲಾದರೂ ಕೊಡಿಸ್ತೀವಿ ಅಂತ ಹೇಳಿದರು. ಅಲ್ಲಿ ಎ ಸಿ ಆಫೀಸಲ್ಲಿ ಹೋದಾಗ ಇದ್ದರೆ ಈ ದುರಂತದಲ್ಲಿ ಒಂದು ಕಡೆ ಮನೆ ಕೊಚ್ಚಿಕೊಂಡು ಹೋದ್ರೆ ಬದುಕು ಬರ್ಬಾದಾಗಿದೆ. ಸರ್ಕಾರ ನೆರವಿಗೆ ಬರಲಿಲ್ಲ, ಅಧಿಕಾರಿಗಳು ಕೈ ಹಿಡಿತಾ ಇಲ್ಲ. ಶಿರೂರು ಗುಡ್ಡ ಕುಸಿತ ಸಂತ್ರಸ್ತರ ಗೋಳನ್ನ ಕೇಳೋರೇ ಇಲ್ಲದಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಸರಿಯಾದಂತಹ ಪರಿಹಾರ ಸಿಗ್ತಾ ಇಲ್ಲ. ಭರವಸೆಗಳೆಲ್ಲವೂ ಕೂಡ ಹುಸಿಯಾಗಿದೆ. ಈಗ ಇತ್ತ ಬಾಡಿಗೆ ಹಣ ಕೂಡ ಸಿಗ್ತಿಲ್ಲ ಸಂತ್ರಸ್ತರಿಗೆ. ನೋಡಿ ಎಂಥ ಪರಿಸ್ಥಿತಿ ಇದೆ. ಕಣ್ಣೀರಲ್ಲಿ ಕೈ ತೊಳಿತಾ ಇದ್ದಾರೆ ಉಳುವರೆ ಸಂತ್ರಸ್ತರು. ದುಡಿಮೆ ಇಲ್ಲದೇನೆ ಮನೆ ಬಾಡಿಗೆಯನ್ನ ಕಟ್ಟೋದಾದ್ರೂ ಯಾವ ರೀತಿ? ಸಂಕಷ್ಟದಲ್ಲಿದ್ದಾರೆ ಇಲ್ಲಿನ ಜನ. ಹಲವು ಮನೆಗಳಿಗೆ ಭಾಗಶಃ ಹಾನಿಯಾಗಿದೆ. ತೋಟಗಳು ಸಂಪೂರ್ಣವಾಗಿ ನೆಲಕ್ಕೆ ಅಪ್ಪಳಿಸಿಕೊಂಡು ಹೋಗಿದ್ದಾವೆ. ಮೀನುಗಾರಿಕೆಯನ್ನು ನಂಬಿದ್ದವರ ಬೋಟುಗಳು ಕೂಡ ಹಾನಿಗೀಡಾಗಿದ್ದಾವೆ. ಹೊಟ್ಟೆ ಮೇಲೆ ಬರೆ ಹಾಕಿದಂತಹ ಸ್ಥಿತಿ ಇದೆ. ಸರ್ಕಾರದಿಂದ ಬಾಡಿಗೆ ಕೊಡ್ತೀವಿ ಅನ್ನುವಂಥ ಆಶ್ವಾಸನೆಯನ್ನ ಕೊಡಲಾಗಿತ್ತು ಹಿಂದೆ. ಮನೆ ಬಾಡಿಗೆ ಅದು ಕೂಡ ಸಿಗ್ತಿಲ್ಲ ಅಂತ ತಮ್ಮ ಅಳಲನ್ನ ತೋಡಿಕೊಳ್ಳುತ್ತಿದ್ದಾರೆ ಇಲ್ಲಿ ಜನ. ಜಾಗ ಕಟ್ಟಿಕೊಡ್ಬೇಕು ಹೇಳಿ ನಮ್ಮ ಆಸೆ. ಅದು ಸರ್ಕಾರ ಏನು ತೀರ್ಮಾನ ಮಾಡ್ತಿದ್ದೇನೆ. ಈಗ ಮನೆ ಮಠ ಎಲ್ಲ ಹೋಗಿದೆ. ಎಲ್ಲ ಹೋಗಿದೆ, ಏನು ಬೆಳ್ಕೊಂಡಿಲ್ಲ. ಹೆಂಗೆ ಜೀವನ? ಹೇಗೆ ಜೀವನ ಇದೆ, ಏನಿಲ್ಲ ಇಲ್ಲಿ ಕಾಣ್ತಿದಲ್ಲ ನಿಮಗೆ ಹೇಗೆ ಮಾಡೋದು ಅಂತ. ಅದಕ್ಕೆ ಸರ್ಕಾರ ಅನುಮತಿ ಕೊಡಬೇಕು, ಏನಾದ್ರು ಹಿಂಗೆ ಮನೆ ಕಟ್ಟಿಕೊಡೋಕೆ ಎಲ್ಲದು. ಸದ್ಯಕ್ಕೆ ಎಷ್ಟು ಕೊಟ್ಟಿದೆ ಸರ್ಕಾರದಿಂದ? ಸರ್ಕಾರ 1,20,000 ಕೊಟ್ಟಿದಂತೆ. ಫೌಂಡೇಶನ್ನೇ ಆಗೋದಿಲ್ಲ, ನಮ್ಗೆ ಅಷ್ಟು ಕೊಟ್ಟರೆ ಸಾಕು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.